ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಅಂಗಡಿ ಮಾಡಿದ್ದೀನಲ್ಲ ಹೊಸ್ದಾಗಿ ಅಂತ ನಿಮ್ಗೆ ಹೇಳಿದ್ದೀನಿ. ಹೊಸ್ತಲ್ಲ, ಹಳೆ ಅಂಗಡಿನ, ತರಕಾರಿ ಅಂಗಡಿನ, ಫ್ರೂಟ್ಸ್ ಅಂಗಡಿ ಮಾಡ್ತಾಯಿದ್ದೀನಿ. ನಾನೇ ತೊಗೊಂಡು ಅಂತ ಹೇಳಿದ್ದೀನಿ, ಮಾಡಿದ್ದೀನಿ. ಹಳೆ ವೀಡಿಯೋ ಹಾಕಿದ್ದೀನಿ, ಲಾಂಗ್ ವೀಡಿಯೋ, ಹೋಗಿ ನೋಡಿ ಯಾವ ಥರ ಇತ್ತು ತರಕಾರಿ ಅಂಗಡಿ ಮತ್ತು ಈ ಹಣ್ಣಿನ ಅಂಗಡಿ ಯಾವ ಥರ ಬದಲಾಯಿಸಿದ್ದೀನಿ ಅಂತ ಸ್ವಲ್ಪ ತೋರಿಸ್ತೀನಿ. ಪೂರ್ತಿ ತೋರ್ಸೋಕ್ಕಾಗಲ್ಲ, ಇವತ್ತೇ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀರಿ. ಇನ್ನೊಂದು ಏನಂದರೆ, ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ನನ್ನ ಫಾಲೋವರ್ಸಿಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೊದಲಿಗೆ ಬಂದು ಏನು ಮಾಡಿದೆ ಅಂಗಡಿಯಲ್ಲಿ ಅಂತ ತೋರಿಸ್ತೀನಿ. ಬಂದು ನೀಟಾಗಿ ಎಲ್ಲ ದೇವ್ರಿಗೆಲ್ಲ ಫೋಟೋ ಎಲ್ಲ ವರ್ಷ ಅರ್ಶಿನ ಕುಂಕುಮ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ. ಯಾಕಂದರೆ ಹಳೆ ಅಂಗಡಿ ಇರೋದ್ರಿಂದ ನಾನೇನು ಬಾಳೆಗೊನೆ ಅದು ಇದು ಕಟ್ಟಿ ಏನು ಪೂಜೆ ಮಾಡಿಲ್ಲ. ನಮ್ಮದು ಹಳೆ ಅಂಗಡಿ 10 ವರ್ಷದ ಅಂಗಡಿ. ಈ ಅಂಗಡಿ ನಾನು ತೊಗೊಳೋಕೆ ರೀಸನ್ ಏನಂದರೆ, ನಮ್ಮ ಮಗಳವ್ರು ಬೇರೆಯವ್ರಿಗೆ ಕೊಡ್ತೀನಿ ಅಂದಿದ್ದಕ್ಕೆ ತೊಗೊಳೋದು ಅಂತಲೂ ನಾನು ನಿಮಗೆ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಫ್ರೂಟ್ಸ್ ಅಂಗಡಿ ಏನಕ್ಕೆ ಮಾಡಿದ್ರಂದರೆ, ಬಂದು ಇಲ್ಲಿ ಪಿ ಜಿಗಳು 90% ಪಿ ಜಿ ಹಾಕ್ಬಿಟ್ಟು ಬರೀ 10% ಫ್ಯಾಮಿಲಿಯವ್ರು ಆಗಿಬಿಟ್ಟಿದ್ದಾರೆ. ಒಳ್ಳೆ ಪಿ ಜಿಗಳಾಗಿರೋದ್ರಿಂದ ಒಳ್ಳೆ ಮನೆಗಳಿಗೆ ರೇಟ್ ಸಿಕ್ತು, ಸೈಟ್ಗಳಿಗೆ ರೇಟ್ ಸಿಕ್ತು ಅಂತ ಮಾರ್ಬಿಟ್ಟು ಎಲ್ಲ ದೂರ ಹೋಗ್ಬಿಟ್ಟಿದ್ದಾರೆ. ತರಕಾರಿ ಎಲ್ಲ ವ್ಯಾಪಾರ ಕಡಿಮೆ ಆಗೋಯ್ತು. ಆದ್ದರಿಂದ ಈಗ ಹಣ್ಣು ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಪಿ ಜಿ ಹುಡುಗರೆಲ್ಲ ಬರೀ ಹಣ್ಣುಗಳು ಆ ಥರದ್ದು ಡ್ರೈ ಫ್ರೂಟ್ಸ್ ಆ ಥರ ತಿಂತಾರೆ. ಸದ್ಯಕ್ಕಂತೂ ನಾನು ಡ್ರೈ ಫ್ರೂಟ್ಸು ಅದೆಲ್ಲ ಏನೂ ತಂದಿಲ್ಲ, ಬಜೆಟ್ ಕಡಿಮೆ ಇರೋದ್ರಿಂದ ಫಸ್ಟ್ ಇದನ್ನು ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ. ಅವತ್ತು ಹುಣ್ಣಿಮೆ ಇರೋದ್ರಿಂದ ಶುಕ್ರವಾರ ನನಗೆ ತುಂಬ ಒಳ್ಳೆಯದು. ಯಾಕಂದರೆ ನಾನು ಓಂ ಶಕ್ತಿ ಮಾಲೆ ಹಾಕೋದ್ರಿಂದ ನನಗೆ ಅಮ್ಮನ ಆಶೀರ್ವಾದ ಯಾವಾಗಲೂ ಸದಾ ನನ್ನ ತಲೆ ಮೇಲೆ ಇರಲಿ ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡಿದೆ. ಎಲ್ಲ ತಂದು ಸುಮಾರು ವೆರೈಟಿ 6 ವೆರೈಟಿ ಮಾವಿನ ಹಣ್ಣು ತಂದಿದ್ದಾರೆ. ಈಗ ನಾನು ತೋರಿಸ್ತಾ ಇರೋದು ಏನಂದರೆ, ಇದು ಬಂದ್ಬಿಟ್ಟು ಅದೇ ಬಿಲ್ಲಿಂಗ್ದು ತೂಕ ಹಾಕೋ ತಕ್ಕಡಿ ತೊಗೊಂಬಂದಿದ್ದೀರಿ. ಯಾಕಂದರೆ ಅದು ಬಂದ್ಬಿಟ್ಟು ಹಣ್ಣುಗಳೆಲ್ಲ ಜಾಸ್ತಿ ರೇಟ್ ಇರೋದ್ರಿಂದ ಒಂದು 5 ಗ್ರಾಮ್ 10 ಗ್ರಾಮ್ ಅಂದ್ರೂ 10 ರೂಪಾಯಿ 5 ರೂಪಾಯಿ ಹೋಗುತ್ತೆ. ಬಿಲ್ಲಿಂಗ್ ಆದರೆ ಕರೆಕ್ಟಾಗಿ 1 ರೂಪಾಯಿ ಅಂದರೂ 1 ರೂಪಾಯಿ ಲೆಕ್ಕ ಬರುತ್ತೆ ಅಂತ ನಾನು ಇವಾಗ ಸದ್ಯಕ್ಕೆ ಹಣ್ಣಿನ ಅಂಗಡಿಗೆ ಮಾತ್ರ ನಾನು ಈ ಥರ ತಕ್ಕಡಿ ತಂದುಕೊಂಡಿದ್ದೀನಿ. ಅದರಲ್ಲಿ ಬೇಗ ಆಗುತ್ತೆ. ಒಂದೇ ಸಲ ಬಿಲ್ಲು ಬಂದುಬಿಡುತ್ತೆ, ನಮ್ಗೆ ಕರೆಕ್ಟಾಗಿ ಲೆಕ್ಕನೂ ಸಿಗುತ್ತೆ ಅಂತ ಅದನ್ನು ನನಗೆ ಹೇಳ್ಕೊಡ್ತಾ ಇಲ್ಲ, ನನ್ನ ಮಗಳು ಹೇಳಿಸ್ಕೊತಾ ಇದ್ದಾಳೆ. ಯಾಕಂದ್ರೆ ನನಗೆ ಸ್ವಲ್ಪ ನಿಧಾನ, ನನ್ನ ಬುಡೆಗೆ ಹೋಗೋದು, ಅದಕ್ಕೋಸ್ಕರ ನನ್ನ ಮಗಳು ಹೇಳಿಸ್ಕೊತಾ ಇದ್ದಾಳೆ ನಿಂತ್ಕೊಂಡು. ಈ ಥರ ನಾವು ಏನೋ ಒಂದು ಮಾಡ್ತಾಯಿದ್ರೆ, ಏಜ್ ಆಗಿದೆ ಅಂತ ಮನೇಲಿ ಕೂತ್ಕೊಂಡ್ರೆ ಏನೋ ಒಂದು ಮಾಡ್ತಾಯಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾನು ವೀಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ನೋಡಿ ಸ್ವಲ್ಪ ಹಣ್ಣುಗಳು ಜೋಡಿಸಿದ್ದಾರೆ, ತೋರಿಸ್ತಾ ಇದ್ದೀನಿ. ಸದ್ಯಕ್ಕಂತೂ ಡ್ರೈ ಫ್ರೂಟ್ಸ್ ಆಗ್ತಾಯಿಲ್ಲ. ವ್ಯಾಪಾರ ಚೆನ್ನಾಗಾಗಲಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಆಶೀರ್ವಾದ ಮಾಡಿ. ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ನಂದು ತಪ್ಪು. ವೀಡಿಯೋಗಳೆಲ್ಲ ಲೇಟಾಗಿ ಹಾಕ್ತಾನೆ, ಯಾಕಂದರೆ ನನ್ನ ಸಮಸ್ಯೆ ಅವಾಗವಾಗ ಸೆಂಟ್ರಲ್ಲಿ ಹೇಳ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂದು ಅಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಕೆಟ್ಟದಾಗಿದ್ರೆ ಅಂದಿಲ್ಲ, ಆದರೆ ನನ್ನ ಟೈಮೇ ಸರಿಯಿಲ್ಲ ಅನಿಸುತ್ತೆ. ಏನೋ ಒಂದೊಂದು ಸಮಸ್ಯೆ, ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ಮತ್ತು ನನ್ನ ಕೈ ಲೇಟಾಯಿತು. ಈಗ ಮತ್ತೆ ನೋಡಿದ್ರೆ ಇವಾಗ ಫ್ರೂಟ್ಸ್ ಅಂಗಡಿ ಮಾಡಿದ್ದೀನಿ. ಈ ಥರ ಆಗಿ ನನಗೆ ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡಾಕ್ತೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾದರೆ. ನೋಡಿ, ಎಲ್ಲ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಹಾಕಿ. ನನಗೆ 4 ಕಡೆ ರೋಡ್ ಇರೋದ್ರಿಂದ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗುತ್ತೆ. ತುಂಬ ಧೂಳು ಬೇರೆ, ಸಿಕ್ಕಾಪಟ್ಟೆ ಧೂಳು, ಬೇಸಿಗೆ ಕಾಲಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಣ್ಣು ನೋಡಿರಿ, ಮಾವಿನ ಹಣ್ಣು ಏನು ಸಕ್ಕತ್ತಾಗೈತಲ್ಲ, ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್.